ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಬೇಳೆ ಸಾಂಬಾರು. ಅನ್ನಕ್ಕೆ ತುಂಬ ಮಸ್ತಾಗಿ ಸೂಪರಾಗಿರುತ್ತೆ. ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಸದ್ಯಕ್ಕೆ ನಾನೀಗ ಪಾತ್ರೆ ಇಟ್ಟು ಅದರೊಳಗಡೆ 1 ಲೀಟ್ರಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ತಿಳಿಯಾಗೆ ಮಾಡ್ಕೊಳ್ಳಿ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು 100 ಗ್ರಾಮ್ ಬೇಳೆ ನೆನೆಸಿ ತೊಳೆದಿಟ್ಟಿರ್ತಕ್ಕಂಥದ್ದು ಆ್ಯಡ್ ಮಾಡ್ತಾ ಇದ್ದೀನಿ ಪಾತ್ರೆ ಒಳಗಡೆ. 2 ಟೊಮೊಟೊ ಮೀಡಿಯಮ್ ಸೈಜು ಚಿಕ್ಕದಾಗಿ ಹಚ್ಚಿರ್ತಕ್ಕಂಥದ್ದು, 2 ಬದನೆಕಾಯಿ ಮೀಡಿಯಮ್ ಸೈಜು ಹಚ್ಚಿರ್ತಕ್ಕಂಥದ್ದು, 2 ಈರುಳ್ಳಿ ಸೇಮು ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿರ್ತಕ್ಕಂಥದ್ದು, ಮತ್ತು ಒಂದು 8ರಿಂದ 10 ಬೆಳ್ಳುಳ್ಳಿಪಾಯಿ, ಒಂದು 5ರಿಂದ 6 ಹಸಿ ಮೆಣಸಿಕಾಯಿ ಸೀಳಿರೋ ಅಂಥದ್ದನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಬಾಯಿ ಮುಚ್ಚೋಣ. ಸ್ವಲ್ಪ ಬೇಯಲಿ. ಬೆಂದಾದ ನಂತರ ನೋಡಿ, ಈಗ ನಾನು ಸ್ವಲ್ಪ ಒಂದು 3 ಟೇಬಲ್ ಸ್ಪೂನಷ್ಟು ಮಸಾಲೆ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಚಿಟಿಕೆ 2 ಚಿಟಿಕೆವಷ್ಟು ಅರಿಶಿನದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಮೀಡಿಯಮ್ಮಾಗಿ ಬೆಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡೋಣ. ತುಂಬ ಚೆನ್ನಾಗಿ ಬರುತ್ತೆ. ರೈಸಿಗೆ ಮಾತ್ರ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸಾಲ್ಟ್ ಕರೆಕ್ಟಾಗಿದೆಯೇ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಸಾಂಬಾರು ವಿಲ್ ಬಿ ರೆಡಿ, ಆಲ್ರೆಡಿ ರೆಡಿ ಆಗಿದೆ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಒಂದು ಚಿಟಿಕೆವಷ್ಟು ಸಾಸಿವೆ ಹಾಕ್ಬಿಟ್ಟು, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು, ಒಂಚೂರು ಜೀರಿಗೆ ಹಾಕ್ಬಿಟ್ಟು, ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಡೋಣ ಸಾಂಬಾರಿಗೆ. ರೈಸ್ಗೆ ಹೋಟೆಲ್ ಸ್ಟೈಲು, ಡಾಬಾ ಸ್ಟೈಲ್ಗಿನ್ನ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ಒಣಮೆಣ್ಸಿನ್ಕಾಯಿನ ಪುಡಿ ಮಾಡಿ ಹಾಕಿದ್ದೀನಿ, ಮತ್ತು ಒಂದು ಈರುಳ್ಳಿ ಅಷ್ಟೇ. ಫ್ರೈ ಆದಮೇಲೆ ಈ ಥರ ಸಾಂಬಾರೊಳಗಡೆ ಮಿಕ್ಸ್ ಮಾಡಿಬಿಡಿ. ರೈಸ್ ತಿನ್ನಬೇಕಾದ್ರೆ 1 ತಟ್ಟೆ ತಿನ್ನೋರು 2 ತಟ್ಟೆ ತಿನ್ಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ರೆಡಿ ಇದೆ. ಸರ್ವ್ ಮಾಡೋಕ್ಕೆ ಕೂಡ ತುಂಬ ರೆಡಿ ಇದೆ. ಅದಕ್ಕೂ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಥರ ತಿರುಗಿಸ್ಬಿಟ್ರೆ ನೋಡಿ, ಈ ಥರ ಬಂದಿದೆ ಸಾಂಬಾರು. ಒಂದು ಸಲ ಟ್ರೈ ಮಾಡಿ, ಯಾವುದೇ ಕಾರಣಕ್ಕೂ ಮರೆಯಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.